ಇತಿಹಾಸ ಅಂದ್ರೆ ಬರೀ ಗೆದ್ದವರ ಕಥೆಯಲ್ಲ, ಅಸಾಧ್ಯವಾದದ್ದನ್ನು ಸಾಧಿಸಿದವರ ಕತೆ. ಜಗತ್ತನ್ನೇ ನಡುಗಿಸುತ್ತಿದ್ದ ಅಂದು ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸೇನೆಯ ಮುಂದೆ ನಿಲ್ಲಲು ಅಂದು ಇಡೀ ಭಾರತದ ದೊಡ್ಡ ದೊಡ್ಡ ರಾಜ ಮಹಾರಾಜರೇ ಎದುರುತ್ತಿದ್ದರು. ಅಂತ ಕಾಲದಲ್ಲಿ ದಕ್ಷಿಣ ಭಾರತದ ದಟ್ಟ ಕಾಡುಗಳ ಮಧ್ಯೆ ಕುಳಿತು ನನ್ನ ರಾಜ್ಯಕ್ಕೆ ಬಂದವರಿಗೆ ಆಶ್ರಯ ಕೊಡುವುದು ನನ್ನ ಧರ್ಮ, ಇದಕ್ಕಾಗಿ ನಾನು ಯುದ್ಧಕ್ಕೂ ಸಿದ್ಧ ಅಂತ ಗುಡುಗಿದ ಒಬ್ಬ ಮಹಿಳೆ ಇದ್ದಳು. ಅವರೇ ಕೆಳದಿಯ ವೀರರಾಣಿ ಚೆನ್ನಮ್ಮ. ನಾವು ಇವತ್ತು ಮಾತನಾಡುತ್ತಿರುವುದು ಕೆಳದಿ ಸಾಮ್ರಾಜ್ಯ. ಇಂದಿನ ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಹರಡಿತ್ತು. ಮಲೆನಾಡಿನ ಮಡಿಲಲ್ಲಿದ್ದ ಈ ರಾಜ್ಯ ವಿಜಯನಗರದ ಸಾಮ್ರಾಜ್ಯದ ನಂತರ ಅತ್ಯಂತ ಪ್ರಬಲಶಾಲಿಯಾಗಿ ಬೆಳೆದಿತ್ತು. ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿಯಾಗಿದ್ದ ಈ ನಾಡು ಕೇವಲ ಸಂಪತ್ತಿನಿಂದ ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿಯೂ ಶ್ರೀಮಂತವಾಗಿತ್ತು. ಅಂತ ಮಲೆನಾಡಿನ ಸಿಂಹಾಸನವನ್ನೇರಿದ ಒಬ್ಬ ಸಾಮಾನ್ಯ ವ್ಯಾಪಾರಿ ಮಗಳು ಚೆನ್ನಮ್ಮ ಇಡೀ ಸಾಮ್ರಾಜ್ಯದ ದೈವವಾಗಿ ಹೇಗೆ ಬದಲಾದರು ಅನ್ನೋದು ಒಂದು ರೋಚಕ ಕತೆ. ಚೆನ್ನಮ್ಮ ಅಂದ್ರೆ ಕೇವಲ ಅರಮನೆಯಲ್ಲಿ ಕುಳಿತು ಆಜ್ಞೆ ಮಾಡುವ ರಾಣಿಯಲ್ಲ, ಅವರ ತಂತ್ರಗಾರ್ತಿ, ವೀರನಾರಿ ಮತ್ತು ಶರಣಾಗತ ರಕ್ಷಕಿ. ಕಿತ್ತೂರು ರಾಣಿ ಚೆನ್ನಮ್ಮನಿಗಿಂತ 100 ವರ್ಷ ಮೊದಲೇ ಬ್ರಿಟಿಷರಲ್ಲ, ಅಂದಿನ ಜಗತ್ತಿನ ಬಲಿಷ್ಠ ಮೊಘಲರನ್ನೇ ಸೋಲಿಸಿ ಓಡಿಸಿದ ಈಕೆಯ ಸಾಹಸ ಇಂದಿಗೂ ನಮಗೆ ಸ್ಫೂರ್ತಿ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಳದಿಯ ಆ ಕೆಚ್ಚದೆಯ ರಾಣಿಯ ಜೀವನ ಪುಟವನ್ನು ಒಂದೊಂದಾಗಿ ಬಿಚ್ಚಿಡೋಣ. ಈಗ ನಾವು ಕಥೆಯ ಆರಂಭಕ್ಕೆ ಹೋಗೋಣ. ಚೆನ್ನಮ್ಮ ಹುಟ್ಟಿದ್ದು ಸಾಗರದ ಒಂದು ಸಾಧಾರಣ ವ್ಯಾಪಾರ ಕುಟುಂಬದಲ್ಲಿ. ಅವಳ ತಂದೆ ಸಿದ್ದಪ್ಪ ಶೆಟ್ಟಿ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಕ್ಷರಾಭ್ಯಾಸವೇ ಅಪರೂಪವಾಗಿತ್ತು. ಆದರೆ ಚೆನ್ನಮ್ಮ ಮಾತ್ರ ಬೇರೆ ಮಣ್ಣಿನಿಂದ ಮಾಡಲ್ಪಟ್ಟಿದ್ದವಳು. ಅವರು ಕೇವಲ ಮನೆ ಕೆಲಸಕ್ಕೆ ಸೀಮಿತವಾಗಲಿಲ್ಲ. ಬಾಲ್ಯದಲ್ಲಿಯೇ ಅವರಿಗೆ ಕತ್ತಿ ಭರಸೆ, ಕುದುರೆ ಸವಾರಿ ಮತ್ತು ಯುದ್ಧದ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದರು. ಒಬ್ಬ ವ್ಯಾಪಾರಿ ಮಗಳಾಗಿದ್ದ ಅವಳಿಗೆ ವ್ಯಾಪಾರದ ಚತುರತೆ ರಕ್ತದಿಂದಲೇ ಬಂದಿತ್ತು. ಇದೇ ಚತುರತೆ ಮುಂದೆ ಅವರ ಸಾಮ್ರಾಜ್ಯವನ್ನು ಮುನ್ನಡೆಸಲು ಅಡಿಪಾಯವಾಗಿತ್ತು. ಒಮ್ಮೆ ಕೆಳದಿ ರಾಜ ಸೋಮಶೇಖರ ನಾಯಕರು ಸಾಗರದ ಪೇಟೆಯಲ್ಲಿ ಸಂಚರಿಸುವಾಗ ಈ ಚುರುಕಾದ ಹುಡುಗಿಯನ್ನು ನೋಡುತ್ತಾರೆ. ಅವಳ ವ್ಯಕ್ತಿತ್ವಕ್ಕೆ ಮಾರುವುದ ರಾಜರು ಅವಳನ್ನೇ ಮದುವೆಯಾಗಲು ನಿರ್ಧರಿಸುತ್ತಾರೆ. ಹೀಗೆ ಒಬ್ಬ ಸಾಮಾನ್ಯ ವ್ಯಾಪಾರಿ ಮಗಳು ಕೆಳದಿಯ ರಾಣಿ ಚೆನ್ನಮ್ಮ ಆಗಿ ಅರಮನೆಗೆ ಪ್ರವೇಶಿಸುತ್ತಾರೆ. ಆರಂಭದಲ್ಲಿ ಅರಮನೆಯ ಕೆಲವು ಮಂತ್ರಿಗಳು ಮತ್ತು ರಾಜವಂಶಸ್ಥರು ಇದನ್ನು ವಿರೋಧಿಸಿ, ರಾಜವಂಶದ ಹಿನ್ನೆಲೆ ಇಲ್ಲದ ಹುಡುಗಿ ನಮಗೆ ರಾಣಿಯಾಗುವುದೇ ಎಂಬ ಅಪಸ್ವರಗಳು ಕೇಳಿಬರುತ್ತವೆ. ಆದರೆ ಚೆನ್ನಮ್ಮ ಯಾವುದಕ್ಕೂ ಹೆದರಲಿಲ್ಲ. ತನ್ನ ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರ ಬಾಯನ್ನು ಮುಚ್ಚಿಸಿದರು. ಅರಮನೆಗೆ ಬಂದ ಮೇಲೆ ಚೆನ್ನಮ್ಮ ಬರೀ ಅಂತಃಪುರದ ಸುಖಕ್ಕೆ ಮಾರು ಹೋಗಲಿಲ್ಲ. ರಾಜರ ಆಸ್ಥಾನದಲ್ಲಿ ಕುಳಿತು ತೀರ್ಪು ಕೊಡುವಾಗ, ರಾಜಕೀಯ ಚರ್ಚೆ ಮಾಡುವಾಗ ಅವಳು ಸದ್ದಿಲ್ಲದೆ ಎಲ್ಲವನ್ನೂ ಗಮನಿಸುತ್ತಿದ್ದಳು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಶತ್ರುಗಳ ಸಂಚು ಏನಿದೆ ಅನ್ನೋದನ್ನು ರಾಜರಿಂದಲೇ ಕಲ್ತಿದ್ದು. ರಾಜ ಸೋಮಶೇಖರ ನಾಯಕರಿಗೂ ತನ್ನ ಪತ್ನಿಯ ಬುದ್ಧಿವಂತಿಕೆ ಮೇಲೆ ಅಪಾರ ನಂಬಿಕೆ ಇತ್ತು. ಹಾಗಾಗಿ ಅವರು ರಾಜ್ಯದ ಪ್ರಮುಖ ನಿರ್ಧಾರಗಳಲ್ಲಿ ಚೆನ್ನಮ್ಮನ ಸಲಹೆ ಪಡೆದು ಆರಂಭಿಸುತ್ತಿದ್ದರು. ಆದ್ದರಿಂದಲೇ ಅವರು ಕೆಳದಿಯ ಭವಿಷ್ಯದ ನಾಯಕಿಯಾಗಿ ರೂಪುಗೊಂಡಿದ್ದರು. ಆದರೆ ವಿಧಿ ಬಹಳ ಕ್ರೂರಿಯಾಗಿತ್ತು. ಕೆಳದಿ ಸಾಮ್ರಾಜ್ಯ ಸುಭಿಕ್ಷವಾಗಿರುವಾಗಲೇ ಒಂದು ದೊಡ್ಡ ಕಾರ್ಮೋಡ ಆವರಿಸಿತು. ರಾಜ ಸೋಮಶೇಖರ ನಾಯಕ ಅಕಾಲಿಕವಾಗಿ ಮರಣ ಹೊಂದಿದರು. ಇಡೀ ರಾಜ್ಯ ಶೋಕ ಸಾಗರದಲ್ಲಿ ಮುಳುಗುತ್ತದೆ. ಆದರೆ ಈ ಶೋಕದ ಮಧ್ಯೆ ಒಂದು ದೊಡ್ಡ ಅಪಾಯವೊಂದು ಅರಮನೆಯ ಒಳಗೆ ಮತ್ತು ಹೊರಗೆ ಸಂಚು ಹಾಕುತ್ತಿತ್ತು. ರಾಜರಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅರಮನೆಯಲ್ಲಿ ಅಧಿಕಾರಕ್ಕಾಗಿ ಗುಂಪುಗಾರಿಕೆ ಶುರುವಾಗುತ್ತಿತ್ತು. ಒಬ್ಬ ದಕ್ಷ ರಾಜನಿಲ್ಲದ ಸಮಯ ನೋಡಿ ಶತ್ರುಗಳು ಕೆಳದಿ ಮೇಲೆ ಕಣ್ಣು ಹಾಕಿದ್ದರು. ಅರಮನೆಯ ಒಳಗಿನಿಂದ ಕೆಲವು ದುಷ್ಟ ಮಂತ್ರಿಗಳು ಒಬ್ಬ ಹೆಣ್ಣು ಮಗಳು ನಮಗೆ ರಾಣಿಯಾಗುವುದೇ ಎಂದು ಕುತಂತ್ರ ನಡೆಸಲು ಶುರು ಮಾಡಿದ್ದರು. ಅವರು ಚೆನ್ನಮ್ಮನನ್ನು ಮೂಲೆ ಗುಂಪು ಮಾಡಿ ಅಧಿಕಾರ ತಮ್ಮ ಕೈಗೆ ಎತ್ತಿಕೊಳ್ಳಲು ಪ್ಲಾನ್ ಮಾಡಿದ್ದರು. ಇತ್ತ ಹೊರಗಡೆ ಬಿಜಾಪುರದ ಸುಲ್ತಾನರು ಕೆಳದಿ ಈಗ ದುರ್ಬಲವಾಗಿದೆ ಎಂದು ಭಾವಿಸಿ ಸೈನ್ಯದೊಂದಿಗೆ ಆಕ್ರಮಣ ಮಾಡಲು ಸಿದ್ಧರಿದ್ದರು. ರಾಜ್ಯಕ್ಕೆ ದಾರಿದೀಪವೇ ಇಲ್ಲದಂತ ಪರಿಸ್ಥಿತಿ ಅದು. ಪ್ರಜೆಗಳು ಭಯಭೀತರಾಗಿದ್ದರು. ಮಂತ್ರಿಗಳು ವಿರೋಧಿಗಳಾಗಿದ್ದರು. ಶತ್ರುಗಳು ಬಾಗಿಲಲ್ಲಿದ್ದರು. ಕೆಳದಿ ಸಾಮ್ರಾಜ್ಯ ಪತನವಾಗುವುದು ಖಚಿತ ಎಂಬುದಂತಾಗಿತ್ತು. ಇಂತಹ ಘೋರ ಪರಿಸ್ಥಿತಿಯಲ್ಲಿ ಚೆನ್ನಮ್ಮ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಕಣ್ಣೀರು ಹಾಕುತ್ತಾ ಅಳುತ್ತಾ ಕುಳಿತುಕೊಳ್ಳಲಿಲ್ಲ. ಅವರು ತನ್ನ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಅರಮನೆಯ ಆಸ್ಥಾನಕ್ಕೆ ಹೋಗಿ ಕಾಲಿಟ್ಟರು. ಕುತಂತ್ರ ಮಾಡುತ್ತಿದ್ದ ಮಂತ್ರಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಗುಡುಗಿದರು. ನನ್ನ ಪತಿ ಕಟ್ಟಿದ ಈ ಸಾಮ್ರಾಜ್ಯವನ್ನು ಶತ್ರುಗಳ ಪಾಲಾಗಲು ನಾನು ಬಿಡುವುದಿಲ್ಲ ಎಂದು ಘೋಷಿಸಿದರು. ವಿರೋಧಗಳ ನಡುವೆಯೂ ಅವರು ಕೆಳದಿಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು.
ಕೈಯಲ್ಲಿ ಕತ್ತಿ ಹಿಡಿದು ಸೈನ್ಯವನ್ನು ಸಂಘಟಿಸಿದರು. ಅಲ್ಲಿಂದ ಶುರುವಾಯಿತು ನೋಡಿ ಕೆಳದಿಯ ಆ ವೀರಯುಗ. ಒಬ್ಬ ರಾಣಿಯಾಗಿ ಅವರು ತನ್ನ ಮೊದಲ ಹೆಜ್ಜೆಯೇ ಶತ್ರುಗಳಿಗೆ ನಡುಕ ಹುಟ್ಟಿಸಿದರು. ಈಗ ಕತೆ ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತದೆ. ಅಂದು ಭಾರತ ಇತಿಹಾಸವನ್ನೇ ಬದಲಾಯಿಸಿದ ಸಮಯ. ಉತ್ತರ ಭಾರತದಲ್ಲಿ ಮೊಘಲರ ಕ್ರೌರ್ಯ ಮಿತಿ ಮೀರಿತ್ತು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮರಣದ ನಂತರ ಅವರ ಮಗ ರಾಜಾರಾಮ್ ಮೊಘಲರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ. ಔರಂಗಜೇಬನ ಬೃಹತ್ ಸೈನ್ಯ ರಾಜಾರಾಮನ್ನು ಹಿಡಿಯಲು ಇಡೀ ಭಾರತವನ್ನೇ ಜಾಲಾಡುತ್ತಿತ್ತು. ಪ್ರಾಣ ರಕ್ಷಣೆಗಾಗಿ ರಾಜಾರಾಮ್ ದಕ್ಷಿಣ ಕಡೆಗೆ ಓಡಿ ಬರುತ್ತಾರೆ. ದಾರಿಯಲ್ಲಿ ಸಿಗುವ ಎಷ್ಟೋ ಪ್ರಬಲ ರಾಜರುಗಳು ಔರಂಗಜೇಬನಿಗೆ ಹೆದರಿ ರಾಜಾರಾಮ್ನಿಗೆ ಆಶ್ರಯ ನೀಡಲು ನಿರಾಕರಿಸುತ್ತಾರೆ. ಕೊನೆಗೆ ಅವರು ಬಂದು ನಿಂತಿದ್ದು ಇದೇ ಕೆಳದಿ ಮಣ್ಣಿನಲ್ಲಿ, ರಾಣಿ ಚೆನ್ನಮ್ಮನ ಸನ್ನಿಧಿಯಲ್ಲಿ. ಮಂತ್ರಿಗಳು ಮತ್ತು ಸಲಹೆಗಾರರು ಚೆನ್ನಮ್ಮನಿಗೆ ಎಚ್ಚರಿಕೆ ಕೊಡುತ್ತಾರೆ. ರಾಣಿಯವರೇ, ರಾಜಾರಾಮನಿಗೆ ಆಶ್ರಯ ಕೊಟ್ಟರೆ ನಾವು ಸಾಕ್ಷಾತ್ ಮುಘಲ್ ಬಾದ್ಶಾ ಔರಂಗಜೇಬನನ್ನು ಹಾಕಿಕೊಂಡಂತೆ ಅದು ನಮ್ಮ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತಾರೆ. ಆದರೆ ಚೆನ್ನಮ್ಮ ಮಾತ್ರ ಅಚಲವಾಗಿದ್ದರು. ಅವರು ಯೋಚಿಸಿದ್ದು ರಾಜ್ಯದ ಲಾಭ ನಷ್ಟ ಬಗ್ಗೆ ಅಲ್ಲ, ಭಾರತೀಯ ಸಂಸ್ಕೃತಿ ಶರಣಾಗತಿ ರಕ್ಷಣೆಯ ಬಗ್ಗೆ. ಅವರು ಕಿಂಚಿತ್ತೂ ಹೆದರದೆ ಔರಂಗಜೇಬನಿಗೆ ಸವಾಲು ಹಾಕಿದರು. ರಾಜಾರಾಮನಿಗೆ ಆಶ್ರಯ ನೀಡಿ ಅವರು ಸುರಕ್ಷಿತವಾಗಿ ಜಿಜಿ ಕೋಟೆಗೆ ಕಳುಹಿಸುವ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಂಡರು. ಚೆನ್ನಮ್ಮ ಹೇಳಿದ ಒಂದು ಮಾತು ಇತಿಹಾಸದಲ್ಲಿ ಇವತ್ತಿಗೂ ಪ್ರತಿಧ್ವನಿಸುತ್ತದೆ. ನನ್ನ ಮನೆಗೆ ಬಂದ ಅತಿಥಿಗಳನ್ನು, ಶರಣಾಗತರನ್ನು ಶತ್ರುವಿನ ಕೈಗೆ ಒಪ್ಪಿಸುವುದು ಕೆಳದಿಯ ಪರಂಪರೆಯಲ್ಲಿಲ್ಲ. ಅದಕ್ಕಾಗಿ ಕೆಳದಿ ಸರ್ವನಾಶ ಆದರೂ ಸರಿ, ನಾನು ಶರಣಾಗತ ಧರ್ಮವನ್ನು ಬಿಡುವುದಿಲ್ಲ. ಈ ಒಂದು ನಿರ್ಧಾರ ಇಡೀ ಮೊಘಲ್ ಸಾಮ್ರಾಜ್ಯವನ್ನು ಕೆರಳಿಸುತ್ತದೆ. ಔರಂಗಜೇಬನ ಅಹಂಕಾರಕ್ಕೆ ಇದು ದೊಡ್ಡ ಪೆಟ್ಟು ನೀಡುತ್ತದೆ. ಒಬ್ಬ ಮಹಿಳೆ ತನ್ನ ಆಜ್ಞೆಯನ್ನು ಮೀರುತ್ತಾಳೆ ಅಂದರೆ ಅವನು ಸುಮ್ಮನೆ ಇರುತ್ತಾನೆ. ಅಲ್ಲಿಂದ ಶುರುವಾಗಿದೆ ಕೆಳದಿ ಇತಿಹಾಸದ ಮಹಾನ್ ಯುದ್ಧ. ಒಂದು ಕಡೆ ಲಕ್ಷಾಂತರ ಸೈನಿಕರಿದ್ದ ಮೊಘಲ್ ಪಡೆ, ಇನ್ನೊಂದು ಕಡೆ ತನ್ನ ಧರ್ಮದ ಮೇಲೆ ನಂಬಿಕೆ ಇಟ್ಟಿದ್ದ ವೀರ ರಾಣಿ ಚೆನ್ನಮ್ಮ. ರಾಜಾರಾಮನಿಗೆ ಆಶ್ರಯ ಕೊಟ್ಟ ವಿಷಯ ತಿಳಿಯುತ್ತಿದ್ದಂತೆ ಔರಂಗಜೇಬ ಕೆಂಡಾಮಂಡಲನಾದ. ಸಣ್ಣ ರಾಜ್ಯದ ರಾಣಿ ನನ್ನ ಆಜ್ಞೆಯನ್ನು ಮೀರುತ್ತಾಳ ಎಂದು ಗರ್ಜಿಸಿದ ಆತ ತನ್ನ ಬೃಹತ್ ಮೊಘಲ್ ಸೈನ್ಯವನ್ನು ಕೆಳದಿಯ ಮೇಲೆ ಕಳುಹಿಸಿದ. ಸೈಯದ್ ಮೊಹಮ್ಮದ್ ಖಾನ್ ನೇತೃತ್ವದಲ್ಲಿ ಲಕ್ಷಾಂತರ ಸೈನಿಕರು, ಕುದುರೆ ಮತ್ತು ಫಿರಂಗಿಗಳು ಮಲೆನಾಡಿನ ಕಡೆಗೆ ನುಗ್ಗಿ ಬಂದವು. ಕೆಳದಿಯ ಸೈನ್ಯ ಮೊಘಲರ ಮುಂದಿನ ಸೈನ್ಯದಲ್ಲಿ ತುಂಬಾ ಚಿಕ್ಕದಾಗಿತ್ತು. ಆದರೆ ಚೆನ್ನಮ್ಮನ ಬಳಿ ಸಂಖ್ಯೆಗಳಿಗಿಂತ ಮಿಗಿಲಾದ ಶಕ್ತಿಯೊಂದಿತ್ತು. ಅದು ತನ್ನ ಮಣ್ಣಿನ ಮೇಲಿನ ಅಭಿಮಾನ ಮತ್ತು ಅಚ್ಚಲವಾದ ಧೈರ್ಯ. ಮೊಘಲರು ಬಯಲು ಸೀಮೆಗಳಲ್ಲಿ ಯುದ್ಧ ಮಾಡಿ ಅಭ್ಯಾಸವಿದ್ದರು, ಆದರೆ ಅವರಿಗೆ ಮಲೆನಾಡಿನ ಭೌಗೋಳಿಕತೆ ಗೊತ್ತಿರಲಿಲ್ಲ. ಇದು ಚೆನ್ನಮ್ಮನ ಅತಿದೊಡ್ಡ ಆಯುಧವಾಗಿ ಬಳಸಿಕೊಂಡರು. ಮಲೆನಾಡಿನ ದಟ್ಟ ಕಾಡುಗಳು, ಕಡಿದಾದ ಬೆಟ್ಟಗಳು, ಸುರಿಯುವ ಮಳೆ ಮೊಘಲರ ಸೈನ್ಯಕ್ಕೆ ಮೃತ್ಯು ಪಾಯನವಾಗಿತ್ತು. ಚೆನ್ನಮ್ಮನ ಸೈನ್ಯ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿತ್ತು. ಅಂದರೆ ಎದುರಿಗೆ ನಿಂತು ಯುದ್ಧ ಮಾಡುವುದಲ್ಲ, ಕಾಡಿನ ಮರೆಯಲ್ಲಿ ಅಡಗಿ ಕುಳಿತು ಶತ್ರುಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡಿ ಮರೆಯಾಗುವುದು. ಮೊಘಲರ ಆಹಾರ ಸಾಮಗ್ರಿಗಳನ್ನು ನಾಶ ಮಾಡುವುದು ಮತ್ತು ಅವರ ಫಿರಂಗಿಗಳು ಮಳೆಯಲ್ಲಿ ಸಿಲುಕಿ ತುಕ್ಕು ಹಿಡಿದವು. ಮೊಘಲ ಸೈನ್ಯಕ್ಕೆ ದಿಕ್ಕು ತೋಚದಂತಾಯಿತು. ದಿನಗಳು ಕಳೆದಂತೆ ಮೊಘಲರ ಸೈನ್ಯ ಹೈರಾಣವಾಯಿತು. ಹಸಿವು, ರೋಗ ಮತ್ತು ಕೆಳದಿಯ ಸೈನಿಕರ ಸತತ ದಾಳಿಯಿಂದ ಮೊಘಲ್ ಸೈನ್ಯ ದಿಕ್ಕಾಪಾಲಾಗಿ ಓಡತೊಡಗಿತು. ಕೊನೆಗೆ ಬೇರೆ ದಾರಿಯಿಲ್ಲದೆ ಅಜಯ್ ಎನಿಸಿಕೊಂಡ ಮೊಘಲ್ ಸೈನ್ಯ ಸೋಲೊಪ್ಪಿಕೊಂಡಿತು. ಔರಂಗಜೇಬನ ದಂಡನಾಯಕರು ಸಂಧಿಗಾಗಿ ಚೆನ್ನಮ್ಮನ ಮುಂದೆ ಕೈ ಮುಗಿದು ನಿಂತರು. ಇದು ಇತಿಹಾಸದ ಒಂದು ಅಪರೂಪದ ಕ್ಷಣ. ಭಾರತ ಮಹಾನ್ ಸಾಮ್ರಾಜ್ಯವನ್ನು ಗೆದ್ದಿದ್ದ ಮೊಘಲರು ಮಲೆನಾಡಿನ ಒಬ್ಬ ರಾಣಿಯ ಮುಂದೆ ಸೋತು ಮಂಡಿ ಊರಿದ್ದರು. ಚೆನ್ನಮ್ಮನ ಈ ಗೆಲುವು ಕೇವಲ ಕೆಳದಿ ಗೆಲುವಾಗಿರಲಿಲ್ಲ, ಅದು ಭಾರತದ ಸ್ವಾಭಿಮಾನದ ವಿಜಯವಾಗಿತ್ತು. ಯುದ್ಧದ ನಂತರ ಕೆಳದಿ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸಿತು. ರಾಣಿ ಚೆನ್ನಮ್ಮ ತನ್ನ ಮಕ್ಕಳಿಲ್ಲದಿದ್ದರೂ ಸಾಮ್ರಾಜ್ಯದ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರು. ಅವರು ಹಿರಿಯ ವೆಂಕಟಪ್ಪ ನಾಯಕನನ್ನು ದತ್ತು ಪಡೆದು ಅವರಿಗೆ ಉತ್ತಮ ಶಿಕ್ಷಣ ಮತ್ತು ರಾಜಧರ್ಮದ ಪಾಠವನ್ನು ಕಲಿಸಿ ಸಮರ್ಥ ಉತ್ತರಾಧಿಕಾರಿಯನ್ನಾಗಿ ಬೆಳೆಸಿದರು. ತನ್ನ ಜೀವನದ ಕೊನೆಯ ದಿನದವರೆಗೂ ರಾಜ್ಯದ ಹಿತವನ್ನೇ ಬಯಸಿದ ವೀರ ಮಾತೆ ಸುಮಾರು 25 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದರು. 1496ರಲ್ಲಿ ಈ ಲೋಕ ತ್ಯಜಿಸಿದರು. ಆದರೆ ಅವರು ಬಿಟ್ಟು ಹೋದ ಶೌರ್ಯದ ಪರಂಪರೆ ಇಂದಿಗೂ ಮಲೆನಾಡಿನ ಮಣ್ಣಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ನಮ್ಮ ಕೇವಲ ಯುದ್ಧವನ್ನು ಗೆಲ್ಲಲಿಲ್ಲ, ಅವರು ಜನರ ಹೃದಯವನ್ನು ಗೆದ್ದರು. ಅವರು ಕೆಳದಿಯ ಅನೇಕ ದೇವಸ್ಥಾನಗಳನ್ನು, ಮಠಗಳನ್ನು ಕಟ್ಟಿಸಿದರು. ಕಲೆ, ಸಾಹಿತ್ಯ ಮತ್ತು ವಿದ್ವತ್ವಕ್ಕೆ ಆಶ್ರಯ ನೀಡಿದರು. ಹಸಿದವರಿಗೆ ಅನ್ನದಾನ ಮಾಡಲು ಅಗ್ರಹಾರಗಳನ್ನು ಸ್ಥಾಪಿಸಿದರು. ಒಬ್ಬ ವ್ಯಾಪಾರಿ ಮಗಳಾಗಿ ಬಂದವರು ರಾಜ್ಯದ ಆರ್ಥಿಕತೆ ಹೇಗೆ ಸುಧಾರಿಸಬೇಕು ಎಂಬ ಚಾಣಾಕ್ಷತನವನ್ನು ತೋರಿಸಿಕೊಟ್ಟರು.
ಅವರ ಕಾಲದಲ್ಲಿ ಕೆಳದಿ ಕೇವಲ ಶಕ್ತಿ ಕೇಂದ್ರವಾಗಿರಲಿಲ್ಲ, ಅದು ಜ್ಞಾನ ಮತ್ತು ಧರ್ಮದ ಕೇಂದ್ರವಾಗಿತ್ತು. ಚೆನ್ನಮ್ಮನ ಜೀವನ ಇಂದಿನ ಪೀಳಿಗೆಗೆ ಒಂದು ದೊಡ್ಡ ಪಾಠ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಎಂತಹ ಬಲಿಷ್ಠ ಶತ್ರುವನ್ನಾದರೂ ಎದುರಿಸಬಲ್ಲಳು. ಕಷ್ಟದ ಸಮಯದಲ್ಲಿ ಧೃತಿಗೆಡದೆ ಹೇಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವುದಕ್ಕೆ ಅವರೇ ಸಾಕ್ಷಿ. ರಾಜಾರಾಮನ್ಗೆ ಆಶ್ರಯ ನೀಡುವ ಮೂಲಕ ಅವರು ತೋರಿದ ಆ ಶರಣಾಗತಿ ರಕ್ಷಣಾ ಗುಣ ಇವತ್ತು ನಮಗೆಲ್ಲರಿಗೂ ಆದರ್ಶ. ಇದಿಷ್ಟು ಕೆಳದಿಯ ಕೆಚ್ಚದೆಯ ರಾಣಿ ಚೆನ್ನಮ್ಮನ ಸಂಕ್ಷಿಪ್ತ ಇತಿಹಾಸ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಎನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಮಣ್ಣಿನ ಇಂತಹ ಮತ್ತಷ್ಟು ವೀರರ ಹೆಸರುಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.